ಹಾಯ್ ಫ್ರೆಂಡ್ಸ್, ಇವತ್ತು ಸುಲಭವಾಗಿ ಲೈನಿಂಗ್ ಬ್ಲೌಸ್ ಕಟ್ ಮಾಡೋದು ಹೇಗೆ ಅಂತ ನೋಡೋಣ. ಈಸಿಯಾಗೆ ಮಾಡ್ಕೊಳ್ಬೋದು. ನಿಧಾನಕ್ಕೆ ಅರ್ಥ ಆಗೋ ಥರ ಹೇಳ್ತಿದ್ದೀನಿ ನೋಡಿ. ಉದ್ದ ಬಂದು 15.5 ಇದೆ, ಪ್ಲಸ್ 1 ಇಂಚು 16.5 ಉದ್ದ. ಫ್ರಂಟು ಬೇಕು ಒಟ್ಟಿಗೆ ಕಟ್ ಮಾಡೋದು, ಸಪ್ರೇಟ್ ಆಗ್ತಿಲ್ಲ ನೋಡಿ. ಶೋಲ್ಡರಿಂದ 5ವರೆಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ನೆಕ್ಕು ಶೋಲ್ಡರ್ ಎರಡು ಸೇರಿ 5ವರೆಗೆ. ನೆಕ್ಕು 2.25 ಅಥವಾ 2.25 ಇಟ್ಕೊಳ್ಬೋದು ನೋಡಿ. ಫ್ರಂಟಿದು ಡಿಪ್ ಬಂದು 6.25 ಇಡ್ತಾ ಇದ್ದೀನಿ. ನೋಡಿ, ಆರ್ಮಲ್ ಬಂದು 5.25. ಈ ಬ್ಲೌಸು ಸ್ವಲ್ಪ ತೋಳು ಸಣ್ಣ ಇರೋದ್ರಿಂದ ನಾನು 5.25 ಇಡ್ತಾ ಇದ್ದೀನಿ. 5.25 6 ಇಟ್ಕೊಳ್ಬೋದು ನೋಡಿ. ಮೇಲೆ ಶೋಲ್ಡ್ರಿಂದ 5ವರೆಗೆ ಮಾರ್ಕ್ ಮಾಡಿದ್ದೀವಲ್ಲ, ಕೆಳಗಡೆನೂ ಅಷ್ಟಕ್ಕೆ 5ವರೆಗೆ ಮಾರ್ಕ್ ಮಾಡಬೇಕು ನೋಡಿ. ಈ ಥರ ಮಾರ್ಕ್ ಮಾಡಿಕೊಂಡು ಒಂದು ಗೆರೆ ಹೇಳ್ಕೊಳ್ಬೇಕು. ನೋಡಿ, 5ವರೆಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ, ಸೆಂಟ್ರಿಗೆ ಈ ಥರ ಒಂದು ಗೆರೆ ಹೇಳ್ಕೊಂಡು ನೋಡಿ, ಇಲ್ಲಿ 2.25 ಅಥವಾ 2.25 ಇಟ್ಕೊಳ್ಬೋದು. ನಮಗೆ ಸ್ವಲ್ಪ ಡೀಪಾಗಿ ಬೇಕು ನೆಕ್ಕು ಅಂದರೆ 2.25 ಇಟ್ಕೊಂಡು ನೋಡಿ, ಈ ಥರ ಒಂದು ಗೆರೆ ಹಾಕ್ಕೊಂಡು ನೋಡಿ. 5.25 ಇದೆಯಲ್ಲ, ಮಧ್ಯಕ್ಕೆ ಅರ್ಧಕ್ಕೆ ಅಂದರೆ 2.25ಗೆ ಒಂದು ಮಾರ್ಕು ನೋಡಿ. ಈ ಸೈಡು ಅಷ್ಟೇ 2.25ಗೆ ಒಂದು ಮಾರ್ಕ್ ಮಾಡಿಕೊಂಡು ನಾವು ಆರ್ಮಲ್ ಶೇಪ್ ತಗೊಳ್ಬೇಕು ನೋಡಿ. ಆರ್ಮಲ್ ಶೇಪ್ಗೆ ನೋಡಿ, ಬ್ಯಾಕಲ್ಲಿ 1.25 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಫ್ರಂಟ್ಗೆ 1/4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ನೋಡಿ. ಇವಾಗ ಫ್ರಂಟ್ದು ಶೇಪ್ ತಗೊಳ್ಬೇಕು. ನಮ್ಗೆ ಎಷ್ಟು ಬೇಕಾದ್ರೂ ನೋಡಿ ತಗೊಳ್ಬೋದು. ನಮ್ಮ ಬ್ಲೌಸಲ್ಲಿ ಯಾವ ಥರ ಇರುತ್ತೋ ಆ ಥರ ನೋಡಿ. ಆರ್ಮಲ್ ಶೇಪು ಈ ಥರ ಕರು ತೆಗಿಯೋಕ್ಕೆ ಬರಲ್ಲ ಅಂದರೆ ಸ್ಕೇಲೇ ಬರುತ್ತೆ, ಅದರಲ್ಲಿ ತಗೊಂಡ್ರೆ ನೀಟಾಗಿ ಬರುತ್ತೆ ನೋಡಿ. ಮೇಲೆ ಶೋಲ್ಡರ್ ಜಾಯಿಂಟ್ಗೆ 1/2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಇದರಲ್ಲಿ ಸ್ವಲ್ಪ ಟಿಪ್ಸ್ ಎಲ್ಲ ಹೇಳ್ತೀನಿ, ನಮಗೆ ಈಸಿಯಾಗೆ ಬ್ಲೌಸು ನೀಟಾಗಿ ಫಿಟ್ಟಿಂಗ್ ಕುತ್ಕೊಳ್ಳೋ ಥರ ನೋಡಿ. ಚೆಸ್ಟ್ ಲೂಸ್ ಎಷ್ಟಿದೆಯೋ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು 2 ಇಂಚ್ ಎಕ್ಸ್ಟ್ರಾ, 1.25 ಅಥವಾ 2 ಇಂಚ್ ಬಟ್ಟೆ ಜಾಸ್ತಿ ಬೇಕು ಅಂದರೆ 2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ನೋಡಿ. ಇಲ್ಲಿ ಫ್ರಂಟಲ್ಲಿ ಚೆಸ್ಟ್ ಲೂಸ್ ಬಂದು ಸೊಂಟದ ಲೂಸು 11.25 ಇದೆ, ಪ್ಲಸ್ 2 ಇಂಚು ಮಾರ್ಜಿನ್ಗೆ 8.25 ಬರುತ್ತೆ. ಅದರಲ್ಲಿ ನಾವು ಡಾಟ್ ಹಿಡಿಯೋಕ್ಕೆ 3 ಇಂಚು ಅಂದರೆ 11.25 ಆಗುತ್ತೆ ನೋಡಿ. ಈ ಥರ ಒಂದು ಗೆರೆ ಹೇಳ್ಕೊಂಡು ಮಾರ್ಜಿನ್ಗೆ ಒಂದು ಗೆರೆ. ಈ ಬ್ಲೌಸಲ್ಲಿ ಸೊಂಟ ಸ್ವಲ್ಪ ಅಗಲ ಇರೋದ್ರಿಂದ ಚೆಸ್ಟ್ ಕಡಿಮೆ ಬರ್ತಾ ಇದೆ, ಸೊಂಟ ಅಗಲ ಬರ್ತಾ ಇದೆ ನೋಡಿ. ಅಲ್ಲಿ ಚೆಸ್ಟ್ಗೆ ಇದು ಡಾಟ್ ಹಿಡಿಯೋಕ್ಕೆ 3 ಇಂಚು ಹೋಗುತ್ತೆ, ಆಗ ಅದು ಕಡಿಮೆ ಆಗುತ್ತೆ, ಇದೇನು ಜಾಸ್ತಿ ಆಗಲ್ಲ ನೋಡಿ. ಇಲ್ಲಿ 3.25ಗೆ ಒಂದು ಮಾರ್ಕ್ ಮಾಡಿಕೊಂಡು ನೋಡಿ, ಶೋಲ್ಡರಿಂದ 11.25ಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. ಡಾಟ್ ಹಿಡಿಯೋಕ್ಕೆ 11.25ಗೆ ಒಂದು ಡಾಟ್ ಮಾರ್ಕ್ ಮಾಡಿಕೊಂಡು ನೋಡಿ, 3 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ನೋಡಿ, 3 ಇಂಚಲ್ಲಿ ಆ ಸೈಡ್ 1.25 ಈ ಸೈಡ್ 1.25ಗೆ ಸೆಂಟ್ರಿಗೆ ಒಂದು ಗೆರೆ ಹೇಳ್ಕೊಳ್ಬೇಕು ನೋಡಿ. ಈ ಥರ ಒಂದು ಗೆರೆ ಹೇಳ್ಕೊಂಡು ನೋಡಿ 3 ಇಂಚಿದೆ,
ಕಪ್ಸ್ ಜಾಸ್ತಿ ಬೇಕು ಅಂದರೆ ದಪ್ಪ ಇರೋರಿಗೆಲ್ಲ ಸ್ವಲ್ಪ ಕಪ್ಸು ಜಾಸ್ತಿ ಇರಬೇಕು. ಅದಕ್ಕೆ 3 ಇಂಚ್ಗೆ ಹಿಡಿದ್ರೆ ಕರೆಕ್ಟಾಗಿ ಬರುತ್ತೆ. ನೋಡಿ ಈ ಗೆರೆಯಿಂದ ಮೇಲೆ ಆರ್ಮೋಲ್ ಹತ್ರ ಕರೆಕ್ಟಾಗಿ ಒಂದು ಗೆರೆ ಎಳ್ಕೊಳ್ಬೇಕು. ನೋಡಿ ಈ ಸೈಡಿಂದ 2ವರೆಗೆ ಒಂದು ಗೆರೆ ಎಳ್ಕೊಳ್ಬೇಕು. ನೋಡಿ ಸೆಂಟ್ರಲ್ಲಿ ಪಾಯಿಂಟು. ನೋಡಿ 6ವರೆಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ ನಾನು. ನೋಡಿ ಎಷ್ಟು ಮಿಕ್ಕಿದೆಯೋ 6ವರೆ ತೊಗೊಂಡ್ಮೇಲೆ ನೋಡಿ ಅಷ್ಟು ಬಿಟ್ಬಿಟ್ಟು ಮೇಲೆ ಆ ಕಡೆ ಒಂದು ಮಾರ್ಕ್ ಮಾಡಿಕೊಂಡು ಶೇಪ್ ತಗೊಳ್ಬೇಕು. ನೋಡಿ ಈ ಥರ ಒಂದು ಶೇಪ್ ತಗೊಂಡು ಬೆಲ್ಟ್ ಪಟ್ಟಿ ಸಪ್ರೇಟಾಗಿ ಕಟ್ ಮಾಡ್ತೀನಿ. ಇದ್ರಲ್ಲಿ ಬಟ್ಟೆ ಕಡಿಮೆ ಇದೆ, ಲೆಂತು ಜಾಸ್ತಿ ಇರೋದ್ರಿಂದ ಬಟ್ಟೆ ಶಾರ್ಟೇಜ್ ಇದೆ. ಬೇರೆ ಪೀಸಲ್ಲಿ ನಾನು ಪಟ್ಟಿ ಕಟ್ ಮಾಡ್ತೀನಿ. ನೋಡಿ ಒಂದು ಲೇಯರು ತಗೊಂಡು ಫ್ರಂಟಿಗೆ ಕಟ್ ಮಾಡಬೇಕು. ನೋಡಿ ಇಲ್ಲೊಂದು ಕಚ್ಚಾಕೊಳ್ಳಿ, ಹೊಲಿಬೇಕಾದ್ರೆ ನಮಗೆ ಈಸಿ ಆಗುತ್ತೆ. ನೋಡಿ ಇಲ್ಲಿ ಒಂದು 1/4 ಇಂಚಷ್ಟು ಈ ಥರ ಕ್ರಾಸಾಗಿ ಈ ಥರ ಒಂದು ಕಟ್ ಮಾಡಿ ಒಂಚೂರು. ಅವಾಗ ನಮ್ಗೆ ಚೆಸ್ಟ್ ಏನದು ಸ್ವಲ್ಪ ಲೂಸ್ ಬಂದರೆ ಕರೆಕ್ಟಾಗಿ ಸರೋಗುತ್ತೆ. ನೋಡಿ ಇದು ಈ ಥರ ಕಟ್ ಮಾಡಿ ನೀಟಾಗಿ ನೋಡ್ಕೊಂಡು ಕಟ್ ಮಾಡಬೇಕು. ಒಂಚೂರು ಬಟ್ಟೆ ಎಕ್ಸ್ಟ್ರಾ ಉಳಿದ್ರೂ ಲೂಸ್ ಥರ ಬರುತ್ತೆ, ನೆರಿಗೆ ಥರ ಎಲ್ಲ ಆರ್ಮೋಲ್ ಹತ್ರ. ನೋಡಿ ಇಲ್ಲೊಂದು ಚೆಸ್ಟಿಗೆ ಫಿಟ್ಟಿಂಗ್ಗೆ ಒಂದು ಕಚ್ಚಾಕೊಬೇಕಲ್ಲಿ. ನೋಡಿ ಕರೆಕ್ಟಾಗಿದೆ. ನೋಡಿ ಈಗ ಫ್ರಂಟಿದು ಒಂದು ಲೇಯರ್ ಈ ಥರ 2 ಲೇಯರ್ ತೆಗೆದು ಈ ಥರ ಒಂದು ಶೇಪ್ ತಗೊಳ್ಬೇಕು. ಫ್ರಂಟಲ್ಲಿ ನೋಡಿ ಈಗ ಫ್ರಂಟಿದು ನೆಕ್ ಕಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕಾದರೂ ನೋಡಿಕೊಂಡು ಸ್ವಲ್ಪ ಬ್ರಾಡಾಗಿ ಬೇಕು ಅಂದರೂ ಹಾಗೂ ಮಾಡ್ಕೊಬೋದು. ನೋಡಿ ಈಗ ಇಲ್ಲಿ ಕಟ್ ಮಾಡಿಬಿಟ್ಟು ಶೋಲ್ಡರು ನೋಡಿ ಇಲ್ಲಿ 1/2 ಇಂಚು ಅಥವಾ 1/4 ಇಂಚಷ್ಟು ಈ ಥರ ಸ್ವಲ್ಪ ತೆಗೆದ್ರೆ ನಮಗೆ ಚೆಸ್ಟಲ್ಲಿ ಲೂಸ್ ಏನು ಬರಲ್ಲ. ನೋಡಿ ಶೋಲ್ಡರ್ ಹತ್ರನೂ ಅಷ್ಟೇ, ನಿಮಗೆ ಭುಜ ಜಾರೋದು ಆ ಥರ ಸಮಸ್ಯೆ ಇದ್ದರೆ ನೋಡಿ ಇಲ್ಲೊಂದು 1/4 ಇಂಚಷ್ಟು ನೋಡಿ ಈ ಥರ ಕ್ರಾಸಾಗೆ ಕಟ್ ಮಾಡಿ, ಅವಾಗೇನು ನಿಮಗೆ ಭುಜನೂ ಜಾರಲ್ಲ. ನೋಡಿ ಈಗ ಬ್ಯಾಕು ನಾನು ನೋಡಿ ಇಲ್ಲಿ 10ಗೆ ಇಡ್ತಾ ಇದ್ದೀನಿ ಬ್ಯಾಕಲ್ಲಿ ಡೀಪು. ನೋಡಿ 10 ಇಂಚಿಗೆ ಇಡ್ತಾ ಇದ್ದೀನಿ. ಬ್ಲೌಸಲ್ಲಿ ಎಷ್ಟಿರುತ್ತಾ ನೋಡಿ ಅಷ್ಟು ಇಟ್ಕೊಳ್ಬೋದು. ನೋಡಿ ಇಲ್ಲಿ ಮಾರ್ಜಿನ್ಗೆ 2 ಇಂಚು. ನೋಡಿ ಇಲ್ಲಿ ಚೆಸ್ಟ್ ಲೂಸ್ ಎಷ್ಟಿದೆಯೋ ಇಟ್ಕೊಂಡು ಡಾಟ್ಗೆ 1 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು ಮಾರ್ಜಿನ್ಗೆ 2 ಇಂಚು. ನೋಡಿ ಈಗ ಕಟ್ ಮಾಡಿ ತೆಗಿಯೋಣ.
ನೋಡಿ ಇಲ್ಲೂ ಅಷ್ಟೇ 1/4 ಇಂಚಷ್ಟು ಫ್ರಂಟಲ್ಲಿ ತೆಗ್ದಿದ್ದೀವಲ್ವ ಬ್ಯಾಕಲ್ಲೂ ಈ ಥರ 1/4 ಇಂಚ್ ತೆಗಿಬೇಕು. ಆವಾಗ ಶೋಲ್ಡರ್ ಡ್ರಾಪ್ ಆಗಲ್ಲ. ನೋಡಿ ಸ್ಲೀವ್ಸು ನೋಡಿ ಈ ಥರ ಮಡಚ್ಕೊಂಡು ನೋಡಿ ಈ ಥರ 4 ಲೇಯರು ಬಟ್ಟೆ ಇದೆ. ನಮಗೂ ಉದ್ದ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಬೇಕು. ನೋಡಿ 1/2 ಇಂಚು ಮಾರ್ಜಿನ್ಗೆ ನೋಡಿ ಈ ಥರ ಹಾಕ್ಕೊಂಡು ಲೆಂತು ಕರೆಕ್ಟಾಗಿದೆ. ನೋಡಿ ಡೌನಿಂಗು 3/2ಗೆ ಇಡ್ತಾಯಿದ್ದೀನಿ. 3/2 ಅಥವಾ 3 ಮುಕ್ಕಾಲು ಇಟ್ಕೊಳ್ಬೋದು. ನಾನು 3/2ಗೆ ಇಡ್ತಾಯಿದ್ದೀನಿ. ನೋಡಿ 3/2ಗೆ ಇಟ್ಕೊಂಡು ಈ ಥರ ಒಂದು ಗೆರೆ ಎಳ್ಕೊಳ್ಬೇಕು. ನೋಡಿ ತೋಳಿನ ಲೂಸ್ ಬಂದಿದ್ರಲ್ಲಿ 5 ಇದೆ, ತುಂಬ ಚಿಕ್ಕದಿದೆ ತೋಳು. ಬ್ಲೌಸ್ ದೊಡ್ಡದೇ ಇದೆ, ತೋಳು ಮಾತ್ರ ಇದರಲ್ಲಿ ತುಂಬಾ ಚಿಕ್ಕದಿದೆ. ನೋಡಿ ಇಲ್ಲಿ 7 ಮುಕ್ಕಾಲ್ಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಆರ್ಮೋಲ್ಗೆ. ಇದು ಸೊಂಟಕ್ಕೆ ಇದು ತೋಳಿಗೆ ಸಂಬಂಧನೇ ಇಲ್ಲ, ಆ ಥರ ಇದೆ ಬ್ಲೌಸು. ನೋಡಿ ಇಲ್ಲಿ 1/2ಗೆ ಒಂದು ಮಾರ್ಕ್ ಮಾಡಿಕೊಂಡು ಈಗ ನೋಡಿ ಈ ಥರ ಒಂದು ಗೆರೆ ಎಳ್ಕೊಳ್ಬೇಕು. ನೋಡಿ ಎಕ್ಸ್ಟ್ರಾ ಬಟ್ಟೆ ಹಾಕ್ಕೊಳ್ಬೇಕು. ನಾನು ಸ್ಟಿಚ್ ಮಾಡೋವಾಗ ಬಟ್ಟೆ ಹಾಕ್ಕೊಳ್ತೀನಿ, ಎಕ್ಸ್ಟ್ರಾ ಪೀಸ್ ಹಾಕ್ಕೊಂಡು ಸ್ಟಿಚ್ ಮಾಡ್ತೀನಿ. ನೋಡಿ ಈ ಥರ ಶೇಪ್ ತೊಗೊಳ್ಬೇಕು. ಶೇಪ್ ನೋಡ್ಕೊಂಡು ಈ ಥರ ನೀಟಾಗಿ ತೊಗೊಳ್ಬೇಕು. ಒಂಚೂರು ಎಕ್ಸ್ಟ್ರಾ ಬಟ್ಟೆ ಮಿಕ್ಕಿದ್ರೂ ಉಳಿದ್ರೂ ಅಲ್ಲಿ ನೆರಿಗೆ ಥರ ರಿಂಕಲ್ಸ್ ಥರ ಎಲ್ಲ ಬರುತ್ತೆ. ನೋಡಿ 1/2 ಇಂಚು ಒಳಗಡೆಗೆ ಫ್ರಂಟಿಗೆ ಈ ಥರ ತಗೊಳ್ಬೇಕು. ನೋಡಿ ಇಲ್ಲಿ ಒಂದು 1/4 ಇಂಚಷ್ಟು ಈ ಕ್ರಾಸಾಗಿ ಈ ಥರ ಕರು ಥರ ಈ ಥರ ತಗೊಳ್ಳಿ. ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ. ಸ್ಲೀವ್ಸ್ಗೆ ಲೂಸ್ ಬರುತ್ತೆ ಅಲ್ಲಿ ಆರ್ಮಲ್ ಹತ್ರ. ನೋಡಿ ಈಗ ಕಟ್ ಮಾಡಿ ತೆಗೆಯೋಣ. ನೋಡಿ ಈ ಥರ ನೀಟಾಗಿ ನೋಡಿ ಈ ಥರ ಒಂದು ಕಚ್ ಹಾಕ್ಕೊಂಡು 2 ಲೇಯರ್ ಮಾತ್ರ ತಗೊಂಡು ಫ್ರಂಟ್ ಶೇಪ್ ತೆಗಿಬೇಕು. ನಾವು ಸ್ಟಿಚ್ ಮಾಡಬೇಕಾದ್ರೆ ಫ್ರಂಟ್ಗೆ ಬರಬೇಕು. ನೋಡಿ ಆಯಿತು. ನೋಡಿ ಇವಾಗ ಮೇನ್ ಬ್ಲೌಸ್ ಪೀಸ್ ಹಾಕ್ಕೊಂಡು ನೋಡಿ 4 ಲೇಯರ್ ಬಟ್ಟೆ ಇದೆ. ನೋಡಿ ಈ ಥರ ನೀಟಾಗಿ ಇಟ್ಕೊಂಡು ನೋಡಿ ಬ್ಯಾಕಲ್ಲಿ ನೀಟಾಗಿ ಈ ಥರ ಮಡ್ಚ್ಕೊಂಡು 2 ಲೇಯರ್ ಹಾಕ್ಕೊಳ್ಬೇಕು. ನೋಡಿ ಈ ಥರ ಬಟ್ಟೆ ಇಟ್ಕೊಂಡು ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಕೊಬೇಕು. ಬಟ್ಟೆಯನ್ನು ವೇಸ್ಟ್ ಮಾಡ್ಕೊಳ್ಕೋಬೇಡಿ. ನೋಡಿ ನೀಟಾಗಿ ಈ ಥರ ಕಟ್ ಮಾಡಿದ್ರೆ ಸ್ಟಿಚ್ ಮಾಡಬೇಕಾದ್ರೆ ಈಸಿ ಆಗುತ್ತೆ. ನೋಡಿ ಆಯಿತು. ಈಗ ಫ್ರಂಟ್ ಪಾರ್ಟು ನಮ್ಗೆ ಬಟ್ಟೆ ಎಲ್ಲ ಅಡ್ಜಸ್ಟ್ ಆಗುತ್ತೋ ಅಲ್ಲಿ ಹಾಕ್ಕೊಂಡೆ ಕಟ್ ಮಾಡ್ಕೊಳ್ಬೇಕು.
ವೇಸ್ಟ್ ಮಾಡ್ಕೊಳ್ಬಾರ್ದು. ನೋಡಿ ಇದು ಫ್ರಂಟ್ ಪಾರ್ಟು. ಹಾಗೇನು ಹೊಲಿಬೋದು. ನಾನು 2 ಪೀಸ್ ಸಪ್ರೇಟ್ ಹಾಕಿ ಕಟ್ ಮಾಡಿ ಸ್ಟಿಚ್ ಮಾಡ್ತೀನಿ. ಕರೆಕ್ಟಾಗಿ ಬರುತ್ತೆ ಫಿಟ್ಟಿಂಗು. ನೀವು ಈ ಮೆಥಡಲ್ಲಿ ಫಾಲೋ ಮಾಡಿ. ನಿಮಗೆ ಎಲ್ಲೂ ಹೆಚ್ಚು ಕಮ್ಮಿ ಏನು ಬರಲ್ಲ. ನಿಮ್ಗೆ ಆರ್ಮೋಲ್ ಹತ್ರನೂ ಅಷ್ಟೇ ನೀಟಾಗಿ ಬರುತ್ತೆ. ನೋಡಿ ಈ ಥರ ಇಟ್ಕೊಂಡು ಒಂಚೂರು ಬಟ್ಟೆ ಒಂದು ಅರ್ಧ ಇಂಚಷ್ಟು ಬಿಟ್ಕೊಳ್ಳಿ. ಹೊಸ್ದಾಗಿ ಹೊಲಿಯೋರಿಗೆ ಸ್ವಲ್ಪ ಬಟ್ಟೆ ಆಚೆ ಈಚೆ ಜರುಗಿದ್ರೂ ಸ್ಟಿಚ್ ಮಾಡೋಕ್ಕೆ ಈಸಿ ಆಗುತ್ತೆ. ಕರೆಕ್ಟಾಗಿ ಕಟ್ ಮಾಡೋಕ್ಕೆ ಹೋಗ್ಬೇಡಿ. ನೋಡಿ ಇನ್ನೊಂದು ಪಾರ್ಟ್ ಇದೆಯಲ್ವ, ಅದು ನೋಡಿಕೊಂಡು ಅಡ್ಜಸ್ಟ್ ಮಾಡಿ ಹಾಕ್ಕೊಳ್ಬೇಕು. ನೋಡಿ ಈ ಥರ. ನೋಡಿ ಉಳಿದಿದ್ದೆಲ್ಲ ಬೆಲ್ಟ್ ಪಟ್ಟಿಗೆ ನೆಕ್ಕೆಲ್ಲ ಹೊಲಿಯೋಕ್ಕೆ ಬಟ್ಟೆ ಇದೆ. ನೋಡಿ ರೆಡಿ ಆಯಿತು. ಎಲ್ಲ ಈ ಥರ ಕಟ್ ಮಾಡಿ ಇಟ್ಕೊಂಡ್ರೆ ಸ್ಟಿಚ್ ಮಾಡಬೇಕಾದ್ರೆ ಈಸಿ ಆಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.